ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ವಿದ್ಯಾರಾಜ್ ಎಜು ಪಾಯಿಂಟ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಕರೆಂಟ್ ಅಫೇರ್ಸ್ದ ಕೆಲವೊಂದಷ್ಟು ಪ್ರಶ್ನೋತ್ತರಗಳನ್ನ ನೋಡ್ಕೊತಾ ಇದ್ದೀವಿ. ಈಗಾಗಲೇ ನಾವು ಸುಮಾರು ಪ್ರಶ್ನೋತ್ತರಗಳನ್ನ ನೋಡ್ಕೊಂಡಿದ್ದೀವಿ. ಇವತ್ತು ನಾವು ಸಾಧ್ಯ ಆದಷ್ಟು ಒಂದು 10 ಪ್ರಶ್ನೆಗಳನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹಾಗಿದ್ರೆ ಇವತ್ತಿನ ಪ್ರಶ್ನೆ ಬಂದು ನಂಬರ್ಸ್ ಕಂಟಿನ್ಯೂ ಆಗಿರೋದ್ರಿಂದ 21 ಅಂತಲೇ ತೊಗೊಳ್ಳಿ, ಇಲ್ಲಾಂದರೆ 1 ಅಂತ ತೊಗೊಳ್ಳಿ. ವೈಬ್ರೆಂಟ್ ಗುಜರಾತ್ ಶೃಂಗಸಭೆ 2024ರಲ್ಲಿ ಯಾವ ದೇಶವು ಮುಖ್ಯ ಅತಿಥಿಯನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದು. ಯಾವ ದೇಶ? USA, ಚೆಕ್ ಗಣರಾಜ್ಯ, ಜಪಾನ್, ಆಸ್ಟ್ರೇಲಿಯಾ. ಹಾಗಿದ್ರೆ ಉತ್ತರ ಏನು ಅಂತ ನೋಡೋಣ. ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಆಪ್ಷನ್ ಬಿ ಇದೆ ನೋಡಿ, ಚೆಕ್ ಗಣರಾಜ್ಯ ಅಂತಕ್ಕಂಥದ್ದು. ಸ್ವಲ್ಪ ವಿವರಣೆ ಇದ್ದರೆ ನೋಡ್ಕೊಳ್ಳೋಣ. ವೈಬ್ರೆಂಟ್ ಗುಜರಾತ್ ಶೃಂಗಸಭೆ 2024ರಲ್ಲಿ ಮುಖ್ಯ ಅತಿಥಿ ಚೆಕ್ ಗಣರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಾರೆ ಅಂತಕ್ಕಂಥದ್ದು ಮಾಹಿತಿ. ಆದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ ನೋಡ್ಕೊಳ್ಳೋಣ. 22ನೇ ಪ್ರಶ್ನೆ, ಫ್ರಾನ್ಸ್ನಲ್ಲಿ ಹೊಸದಾಗಿ ಪ್ರಾರಂಭಿಸಲಾದ ಒಲಿಂಪಿಕ್ ಕಾನ್ಸುಲೇಟ್ ವ್ಯವಸ್ಥೆಯ ಉದ್ದೇಶ ಏನು ಅಂತಕ್ಕಂಥದ್ದು. ಆಪ್ಷನ್ ಎ, ಶೆಂಗೇನ್ ವೀಸಾ ಅರ್ಜಿಗಳನ್ನು ಸುಗಮಗೊಳಿಸೋದು, ರಾಜತಾಂತ್ರಿಕ ಸಂಬಂಧಗಳನ್ನು ಹೆಚ್ಚಿಸೋದು, ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು, ಕ್ರೀಡಾಕೂಟಗಳನ್ನು ಸುಗಮಗೊಳಿಸುವುದು. ಹಾಗಾದರೆ ಫ್ರಾನ್ಸ್ನಲ್ಲಿ ಹೊಸದಾಗಿ ಪ್ರಾರಂಭಿಸಲಾದಂತಹ ಒಲಿಂಪಿಕ್ ಕಾನ್ಸುಲೇಟ್ ವ್ಯವಸ್ಥೆಯ ಉದ್ದೇಶ ಏನಾಗಿರುತ್ತೆ? ಹಾಗಿದ್ರೆ ಉತ್ತರ ನೋಡ್ಕೊಳ್ಳೋಣ. ಸ್ವಲ್ಪ ವಿವರಣೆ ಸಮೇತ. ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಓಕೆನಾ? ಆಪ್ಷನ್ ಎ, ಶೆಂಗೇನ್ ವೀಸಾ ಅರ್ಜಿಗಳನ್ನು ಸುಗಮಗೊಳಿಸೋದು ಅಂತ ಇದೆ ನೋಡಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಮಾಹಿತಿ ನೋಡೋದಾದರೆ, ಫ್ರಾನ್ಸ್ನಲ್ಲಿರ್ತಕ್ಕಂತಹ ಒಲಿಂಪಿಕ್ ಕಾನ್ಸುಲೇಟ್ ವ್ಯವಸ್ಥೆಯು 2024ರ ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಕ್ರೀಡಾಕೂಟಕ್ಕಾಗಿ ಶೆಂಗೇನ್ ವೀಸಾ ಅರ್ಜಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವಂತಹ ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಹಾಗಿದ್ರೆ ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ, ಭಾರತದಿಂದ ಜಿನೇವಾದಲ್ಲಿ ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಕಾಯಂ ಪ್ರತಿನಿಧಿ ಯಾರು? ಯಾರು ಅಂತಕ್ಕಂಥದ್ದು. ಕರಣ್ ಅದಾನಿ, ಅರಿಂದಮ್ ಬಾಗ್ಚಿ, ನರೇಂದ್ರ ಮೋದಿ ಆ್ಯಂಡ್ ಗೌತಮ್ ಅದಾನಿ ಅಂತಕ್ಕಂಥವ್ರು. ಹಾಗಿದ್ರೆ ಭಾರತದಿಂದ ಜಿನೇವಾದಲ್ಲಿ ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಕಾಯಂ ಪ್ರತಿನಿಧಿ ಯಾರು ಅಂತಕ್ಕಂಥದ್ದು. ಉತ್ತರ ನೋಡ್ಕೊಂಡು ಬಿಡೋಣ. ಆಪ್ಷನ್ ಬಿ ಬಂದು ಅರಿಂದಮ್ ಬಾಗ್ಚಿ ಅಂತಕ್ಕಂಥವ್ರು. ಸ್ವಲ್ಪ ಮಾಹಿತಿ. ಅರಿಂದಮ್ ಬಾಗ್ಚಿ ಅವರು ಜಿನೇವಾದಲ್ಲಿ ವಿಶ್ವಸಂಸ್ಥೆ ಮತ್ತು ಇತರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಭಾರತದ ಮುಂದಿನ ಕಾಯಂ ಪ್ರತಿನಿಧಿಯಾಗಿದ್ದಾರೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ. 24ನೇ ಪ್ರಶ್ನೆ, ಗುಜರಾತ್ ಸರ್ಕಾರವು ಸಹಿ ಮಾಡಿದ 86 ಶತಕೋಟಿ ಮೌಲ್ಯದ ಒಪ್ಪಂದಗಳಿಗೆ ಕೇಂದ್ರೀಕೃತ ವಲಯ ಯಾವುದು? ಮಾಹಿತಿ ತಂತ್ರಜ್ಞಾನ, ಉತ್ಪಾದನೆ, ಶಕ್ತಿ, ತೈಲ ಮತ್ತು ಅನಿಲ, ಕೃಷಿ. ಉತ್ತರ ನೋಡೋಣ. ಉತ್ತರ ಸ್ವಲ್ಪ ವಿವರಣೆ ಸಮೇತ ನೋಡ್ಕೊಂಡು ಬಿಡೋಣ. ಹಾಗಿದ್ರೆ ಉತ್ತರ ಬಂದು ಆಪ್ಷನ್ ಸಿ ಇರುತ್ತೆ ಸ್ನೇಹಿತರೆ. ಶಕ್ತಿ ಮತ್ತು ತೈಲ ಅನಿಲ ಅಂತಕ್ಕಂಥದ್ದು ಆಪ್ಷನ್ ಸಿ ಆಗಿರುತ್ತೆ. ಹಾಗಿದ್ರೆ ಗುಜರಾತ್ ಸರ್ಕಾರವು ಇಂಧನ, ತೈಲ ಮತ್ತು ಅನಿಲದಂತಹ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿದಂತಹ 86 ಶತಕೋಟಿ ಮೌಲ್ಯದ ಒಪ್ಪಂದಗಳಿಗೆ ಸಹಿ ಹಾಕಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಓಕೆನಾ? ಅದಾದ ನಂತರ ನೋಡ್ಕೊಳ್ಳಿ 25ನೇ ಪ್ರಶ್ನೆ. 25ನೇ ಪ್ರಶ್ನೆ, ಯಾವ ಕಂಪನಿಯು ರಾಸಾಯನಿಕವಾಗಿ ಮರುಬಳಕೆಯ ಪಾಲಿಮರ್ಗಳಿಗೆ ISCC+ ಪ್ರಮಾಣೀಕರಣವನ್ನು ಸಾಧಿಸಿದೆ ಅಂತಕ್ಕಂಥದ್ದು. ಯಾವುದು? ಅದಾನಿ ಬಂದರುಗಳು, ಟಾಟಾ ಗ್ರೂಪ್, ಇನ್ಫೋಸಿಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು. ಹಾಗಿದ್ರೆ ಈ ಪ್ರಶ್ನೆಗೆ ಸರಿ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಆಪ್ಷನ್ ಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು. ಓಕೆನಾ? ಸ್ವಲ್ಪ ಮಾಹಿತಿ. ವಿವರಣೆ ನೋಡ್ಕೊಳ್ಳಿ ಸ್ವಲ್ಪ. ರಿಲಯನ್ಸ್ ಇಂಡಸ್ಟ್ರೀಸ್ ರಾಸಾಯನಿಕವಾಗಿ ಮರುಬಳಕೆಯ ಪಾಲಿಮರ್ಗಳಿಗಾಗಿ ಭಾರತದ ಮೊದಲ ISCC+ ಪ್ರಮಾಣೀಕರಣವನ್ನು ಸಾಧಿಸಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ISCC+ ಪ್ರಮಾಣೀಕರಣದ ಅಡಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಉತ್ಪಾದಿಸಿದ ರಾಸಾಯನಿಕವಾಗಿ ಮರುಬಳಕೆ ಮಾಡಲಾದ ಪಾಲಿಮರ್ಗಳ ಹೆಸರೇನು ಅಂತ.
ಗ್ರೀನ್ ಪಾಲಿನ್, ಸರ್ಕ್ಯುರೆಪೋಲ್ ಮತ್ತು ಸರ್ಕ್ಯುರೆಲಿನ್, ಇಕೋಪ್ಲಾಸ್ಟ್ ಆ್ಯಂಡ್ ಸುಸ್ಥಿರ ಪಾಲಿ ಅಂತಕ್ಕಂಥದ್ದು. ಎಸ್ ಆಗಿದ್ದರೆ ಈ ಪ್ರಶ್ನೆಗೆ ಸರಿ ಉತ್ತರ ಒಂದು ಸ್ವಲ್ಪ ವಿವರಣೆ ಜೊತೆಗೆ. ಓಕೆ, ಆಪ್ಷನ್ ಬಿ ಸರಿ ಉತ್ತರ ಆಗಿರುತ್ತೆ. ಸ್ವಲ್ಪ ಪ್ರೊನೌನ್ಸಿಯೇಷನ್ ಅಷ್ಟು ಕರೆಕ್ಟಾಗಿ ಆಗ್ತಾ ಇಲ್ಲ. ಏನು ಹೇಳ್ತೀವಿ ನಾವು, ಸರ್ಕ್ಯುರೆಪೋಲ್ ಮತ್ತು ಸರ್ಕ್ಯುರೆಲಿನ್ ಅಂತಕ್ಕಂಥದ್ದು. ಎಸ್, ರಿಲಯನ್ಸ್ ಇಂಡಸ್ಟ್ರೀಸ್ ISCC+ ಪ್ರಮಾಣೀಕರಣದ ಅಡಿಯಲ್ಲಿ ಸರ್ಕ್ಯುರೆಪೋಲ್ ಅಂದರೆ ಪಾಲಿಪ್ರೋಪಿಲಿನ್ ಮತ್ತು ಸರ್ಕ್ಯುರೆಲಿನ್ ಅಂದರೆ ಪಾಲಿಥಿಲಿನ್ ಎಂಬ ರಾಸಾಯನಿಕವಾಗಿ ಮರುಬಳಕೆ ಮಾಡಲಾದಂತಹ ಪಾಲಿಮರ್ಗಳನ್ನು ಉತ್ಪಾದಿಸಿತು ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ಎಸ್, ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ. ಯಾವ HSBC ಸೂಚ್ಯಂಕ ಡಿಸೆಂಬರ್ನಲ್ಲಿ 18 ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ? ಯಾವ HSBC ಸೂಚ್ಯಂಕ ಡಿಸೆಂಬರ್ನಲ್ಲಿ 18 ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ? ಯಾವುದು? HSBC ಜಾಗತಿಕ ಸೇವೆಗಳ ಸೂಚ್ಯಂಕ, HSBC ಚಿಲ್ಲರೆ ಸೂಚ್ಯಂಕ, HSBC ಇಂಡಿಯಾ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಉತ್ಪಾದನೆಗಾಗಿ, HSBC ಆರ್ಥಿಕ ಔಟ್ಲುಕ್ ಸೂಚ್ಯಂಕ ಅಂತಕ್ಕಂಥದ್ದು. ಎಸ್ ಹಾಕಿದರೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಯಾವ್ದು ಹೇಳಿ? HSBC ಇಂಡಿಯಾ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಉತ್ಪಾದನೆಗಾಗಿ ಅಂತಕ್ಕಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉತ್ಪಾದನೆಗಾಗಿ HSBC ಇಂಡಿಯಾ PMI ಡಿಸೆಂಬರ್ನಲ್ಲಿ 18 ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿತು ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ಎಸ್ ಆಗಿದ್ದರೆ ಈ ಒಂದು ಕ್ಲಾಸ್ ಮೇಲೆ ಇರತಕ್ಕಂತಹ 12 ಪ್ರಶ್ನೆಗಳನ್ನು ನೋಡ್ಕೊಂಡು ಬಿಡೋಣ. 28ನೇ ಪ್ರಶ್ನೆ ಬಂದರೆ, ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆ 2024ರ ಕೇಂದ್ರ ಬಿಂದು ಯಾವುದಾಗಿರುತ್ತೆ? ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಭವಿಷ್ಯದ ಗೇಟ್ವೇ, ಗ್ಲೋಬಲ್ ಇನೋವೇಷನ್ ಹಬ್, ಡಿಜಿಟಲ್ ರೂಪಾಂತರ. ಎಸ್ ಹಾಗಿದ್ರೆ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಸ್ನೇಹಿತರೆ, ಭವಿಷ್ಯದ ಗೇಟ್ವೇ ಅಂತಕ್ಕಂಥದ್ದು. ಎಸ್, ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆ 2024ರ ಭವಿಷ್ಯದ ಗೇಟ್ವೇ ಆಗಿರುತ್ತೆ ಅನ್ನೋದನ್ನು ಗಮನಿಸ್ಕೊತೀವಿ. ಅದೇ ರೀತಿ ಈ ಒಂದು ಕ್ಲಾಸ್ನಲ್ಲಿರ್ತಕ್ಕಂತಹ ಇನ್ನೊಂದು ಪ್ರಶ್ನೆ, ಅರಿಂಧಮ್ ಬಾಗ್ಚಿ ನಂತರ MEA ವಕ್ತಾರರಾಗಿ ಯಾರು ಅಧಿಕಾರ ವಹಿಸಿಕೊಂಡರು ಅಂತಕ್ಕಂಥದ್ದು. ಕರಣ್ ಅದಾನಿ, ಗೌತಮ್ ಅದಾನಿ, ರಣಧೀರ್ ಜೈಸ್ವಾಲ್, ಅಶ್ವಿನಿ ಗುಪ್ತಾ ಅಂತಕ್ಕಂಥವ್ರು. ಎಸ್, ಈ ಪ್ರಶ್ನೆಗೆ ಸರಿ ಉತ್ತರ ಬಂದು ಎಸ್ ಆಪ್ಷನ್ ಸಿ ಆಗಿರುತ್ತೆ. ರಣಧೀರ್ ಜೈಸ್ವಾಲ್ ಅಂತಕ್ಕಂಥವ್ರು ಆಪ್ಷನ್ ಸಿ ಆಗಿರುತ್ತೆ. ರಣಧೀರ್ ಜೈಸ್ವಾಲ್ ಅವರು ಅರಿಂಧಮ್ ಬಾಗ್ಚಿ ಅವರಿಂದ MEA ವಕ್ತಾರರಾಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಎಸ್ ಆಗಿದ್ರೆ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ನೋಡ್ಕೊಂಡ್ಬಿಡೋಣ ಸ್ನೇಹಿತರೆ. ಎಸ್, ಈ ಒಂದು ಪ್ರಶ್ನೆಗೆ PNB ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ NCDಗಳಿಗೆ ಸ್ಥಿರವಾದ ಮೇಲ್ನೋಟದೊಂದಿಗೆ ನವೀಕರಿಸಿದ ರೇಟಿಂಗ್ IND AA+ ಏನನ್ನು ಸೂಚಿಸುತ್ತದೆ? ಎಸ್, ಏನನ್ನು ಸೂಚಿಸುತ್ತದೆ? ಸಾಲದ ಅರ್ಹತೆಯಲ್ಲಿ ಕುಸಿತ, ಸುಧಾರಿತ ಸಾಲದ ಅರ್ಹತೆ, ಆರ್ಥಿಕ ಸ್ಥಿರತೆ ಕಡಿಮೆಯಾಗಿದೆ, ಹೆಚ್ಚಿನ ಬಡ್ಡಿದರಗಳು ಅಂತ. ಎಸ್ ಆಗಿದ್ರೆ ಇದಕ್ಕೆ ಉತ್ತರ ಬಂದು ಓಕೆ, ಸುಧಾರಿತ ಕ್ರೆಡಿಟ್ ಅರ್ಹತೆ ಅಂತಕ್ಕಂಥದ್ದು. PNB ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ನ NCDಗಳಿಗೆ ಸ್ಥಿರವಾದ ಮೇಲ್ನೋಟದೊಂದಿಗೆ ನವೀಕರಿಸಿದ ರೇಟಿಂಗ್ IND ಅಂದರೆ ಇಂಡಿಯಾ AA+, ಅದು ಸುಧಾರಿತ ಕ್ರೆಡಿಟ್ ಅರ್ಹತೆಯನ್ನು ಸೂಚಿಸುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ಎಸ್ ಹಾಗಿದ್ದರೆ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಚಲಿತ ಘಟನೆಗಳಲ್ಲಿ 10 ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬಂದ್ವಿ. ಐ ಹೋಪ್ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಎಲ್ಲರೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಎಸ್, ಮತ್ತೊಂದು ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.